Good morning to everyone. I am going to give details about ಇಂಡಿಯನ್ ಮೆಡಿಕಲ್ ಕೌನ್ಸಿಲಿಂಗ್ ಸಿಸ್ಟಮ್. ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಬಹಳ ಇಂಪಾರ್ಟೆಂಟು. ಈಗಾಗಲೇ ಸ್ಟೂಡೆಂಟ್ಸ್ ದೇ ಹ್ಯಾವ್ ರಿಟರ್ನ್ ದ ಎಕ್ಸಾಮ್, ದೇ ಹ್ಯಾವ್ ನಾಲೆಜ್ ಅಬೌಟ್ ದೇರ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್ಸ್, ಬಟ್ ದಿಸ್ ಈಸ್ ಒನ್ ಪಾರ್ಟ್: studying, writing exam, getting good mark and getting good rank. But second part is how to take part in counseling and how to get admission in good college. ಇದು ಸೆಕೆಂಡ್ ಪಾರ್ಟು. ಇದು ಬಹಳ ಇಂಪಾರ್ಟೆಂಟ್ ಪಾರ್ಟು. ನೀವು ಸರಿಯಾಗಿ ಕೌನ್ಸಿಲಿಂಗ್ ಸಿಸ್ಟಮ್ನಲ್ಲಿ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡ್ದೆ, ಸರಿಯಾಗಿ ಆಪ್ಷನ್ ಎಂಟ್ರಿ ಕೊಡದೇ ಇದ್ದರೆ, ರೈಟ್ ಟೈಮಿಗೆ ಅಲರ್ಟ್ ಆಗದೇ ಇದ್ದರೆ, ನಿಮಗೆ ನೀವು ಇಷ್ಟಪಡುವಂಥ ಅಕಾರ್ಡಿಂಗ್ ಟು ಯುವರ್ ಮೆರಿಟ್ ಯು ಮೇ ನಾಟ್ ಗೆಟ್ ಸೀಟ್ ಇನ್ ವೇರ್ ಯು ವಾಂಟ್. ಅದಕ್ಕಾಗಿ ನೀವು ಈ ಕೌನ್ಸಿಲಿಂಗ್ ಬಗ್ಗೆ ನಿಮಗೆ ಖಂಡಿತ ನಾಲೆಜ್ ಬೇಕಾಗ್ತದೆ. ನಿಮ್ಮ ರ್ಯಾಂಕಿನ ಪ್ರಕಾರ ನಿಮಗೆ ಎಲ್ಲಿ ಚಾನ್ಸ್ ಇದೆ, ಎಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ಯಾವ ಕೌನ್ಸಿಲಿಂಗ್ ಸಿಸ್ಟಮ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಏನು ಅದರ ಫೀಸು, ಅದು ಮತ್ತು ಎಲ್ಲಿ ಎಷ್ಟು ಸೀಟುಗಳಿರ್ತವೆ, ಎಲ್ಲಿ ಹೆಚ್ಚು ಚಾನ್ಸ್ ಇರುತ್ತೆ ಯಾರಿಗೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ. ಇಲ್ಲಿ ಇಂಡಿಯಾ ಮೆಡಿಕಲ್ ಕೌನ್ಸಿಲಿಂಗ್ನಲ್ಲಿ ಎರಡು ನಮೂನೆ ಇದೆ. ಒಂದು ಸೆಂಟ್ರಲ್ ಕೌನ್ಸಿಲಿಂಗ್, ಅಂದರೆ MCC ಕಂಡಕ್ಟ್ ಮಾಡುತ್ತೆ. ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಸೆಂಟ್ರಲ್ ಕೌನ್ಸಿಲಿಂಗನ್ನು ಕಂಡಕ್ಟ್ ಮಾಡುತ್ತೆ. ಎರಡನೇದು, ಈಚ್ ಸ್ಟೇಟ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಕೌನ್ಸಿಲಿಂಗ್ ಸಿಸ್ಟಮ್. ಅದೇ ಥರ ಸೆಂಟ್ರಲ್ ಕೌನ್ಸಿಲಿಂಗ್ ಒಂದಾದರೆ ಪ್ರತಿಯೊಂದು ಸ್ಟೇಟು ಕೂಡ ದೇ ಹ್ಯಾವ್ ದೇರ್ ಓನ್ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಟು ಫಿಲ್ ಅಪ್ ದೇರ್ ಕೋಟಾ ಸೀಟ್ಸ್. ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕೆ ಹೊರಟಿರೋದು MCC ಬಗ್ಗೆ. MCC ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಸೆಂಟ್ರಲ್ ಕೌನ್ಸಿಲಿಂಗ್. ಇಲ್ಲಿ ಈ ಸೆಂಟ್ರಲ್ ಕೌನ್ಸಿಲಿಂಗ್ ಥ್ರೂ ನೀವು ಎಲ್ಲಿ ಮೆಡಿಕಲ್ ಸೀಟ್ಗಳನ್ನು, MBBS ಸೀಟ್ಗಳನ್ನು ಪಡೆಯಬಹುದು ಅಂತಂದರೆ, ಮೊದಲನೇದಾಗಿ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇವು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇವು ಅರೌಂಡ್ 25 ಕಾಲೇಜುಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಇಲ್ಲಿ ಎವ್ರಿಬಡಿ ಆಂಬಿಷನ್ ಟು ಗೋ ಏಮ್ಸ್ ಬಿಕಾಸ್ ಕ್ಲಿನಿಕಲ್ ಎಕ್ಸ್ಪೋಜರ್ ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಅಥವಾ ಫೆಸಿಲಿಟೀಸ್ ಆರ್ ಇನ್ಫ್ರಾಸ್ಟ್ರಕ್ಚರ್, ಈ ಆಧಾರದ ಮೇಲೆ ಎವ್ರಿ ಒನ್ ಪ್ರಿಫರ್ಸ್ ಟು ಗೋ ಮೆಡಿಕಲ್ ಏಮ್ಸ್ ಮೆಡಿಕಲ್ ಕಾಲೇಜಸ್. ಈಗ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, even medical also becoming engineering or dental, like that. Many seats are coming, many new colleges are coming. In that case, if you join new colleges or new where ಇನ್ಫ್ರಾಸ್ಟ್ರಕ್ಚರ್ ಒಂದು ಸಿಚುವೇಷನ್ನಲ್ಲಿ ಮಾತ್ರ ಇವು ಯಾರಿಗೆ ಆಲ್ ಇಂಡಿಯಾ ರ್ಯಾಂಕು 30,000 ಒಳಗಿದೆ ಅವರಿಗೆ ಮಾತ್ರ ಈ ಮೇಲೆ ಹೇಳಿದ ಕಾಲೇಜುಗಳಲ್ಲಿ ಸಿಗೋ ಚಾನ್ಸ್ ಇರ್ತದೆ. ಉಳಿದವರು ಯಾವ ಕಾಲೇಜುಗಳು ಟ್ರೈ ಮಾಡ್ಬೋದು? ಡೀಮ್ಡ್ ಯೂನಿವರ್ಸಿಟಿ ಕಾಲೇಜುಗಳು ನೋಡಿ. MCC ಥ್ರೂಗೆ ಡೀಮ್ಡ್ ಯೂನಿವರ್ಸಿಟಿ 100% ಸೀಟ್ಸ್, ಎಲ್ಲ ಸೀಟುಗಳನ್ನು ಕೂಡ MCC ಥ್ರೂನೇ ಅಲಾಟ್ ಮಾಡಲಾಗುತ್ತೆ. ಯಾರಿಗೆ ಹೂ ಆರ್ ಹ್ಯಾವಿಂಗ್ ಅಬೌವ್ 2 lakh ರ್ಯಾಂಕ್ ಅಪ್ ಟು 10 lakh just qualified, ಅವರು ಇಫ್ ದೇ ಆರ್ ಏಬಲ್ ಟು ಪೇ ಹ್ಯೂಜ್ ಅಮೌಂಟ್ ಫೀಸ್, ನೋಡಿ ಅರೌಂಡ್ 20 to 35 lakhs ಪರ್ ಆ್ಯನ್ಯೂಮ್ ಫೀಸ್ ಇರ್ತದೆ ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ. ಇಫ್ ಯು ವಾಂಟ್ ಸೀಟ್ ಇನ್ ದಟ್ ಡೀಮ್ಡ್ ಯೂನಿವರ್ಸಿಟಿ, ಕರ್ನಾಟಕದಲ್ಲಿ ಒಂದು 8-10 ಡೀಮ್ಡ್ ಯೂನಿವರ್ಸಿಟಿಗಳಿದ್ದಾವೆ. ಆ ಎಲ್ಲ ಸೀಟುಗಳನ್ನು ಕೂಡ ಈ MCC ಥ್ರೂನೇ ಅಲಾಟ್ ಮಾಡಲಾಗುತ್ತೆ. ಅದಕ್ಕಾಗಿ ಇಫ್ ಯು ವಾಂಟ್ ಟು ಸೀಟ್ ಡೀಮ್ಡ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ, ವಿ ಹ್ಯಾವ್ ಟು ಟೇಕ್ ಪಾರ್ಟ್ ಇನ್ MCC ಕೌನ್ಸಿಲಿಂಗ್, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಡೆಲ್ಲಿ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇವರ ಥ್ರೂ ಅಲಾಟ್ ಆದರೆ ನಿಮಗೆ ಅಲ್ಲಿ ಅಡ್ಮಿಷನ್ ಸಿಗುತ್ತೆ. ಅದಕ್ಕಾಗಿ ಮತ್ತೆ ಇವನ್ನು ಬಿಟ್ಟರೆ ನಿಮಗೆ ನಾನು